ಪ್ರಸೂತಾ ದೇವಿಗೆ ಸ್ವಪ್ನ ಕಾಣಿಸಿದಾಗ ಪ್ರತ್ಯಕ್ಷನಾದ ನಮ್ಮ ಶ್ರೀ ವೀರಭದ್ರ ದೇವರು ವೀರಭದ್ರ ದೇವರನ್ನೇ ಕಂಡು ದಕ್ಷ ಬ್ರಹ್ಮನ ಹೆಂಡತಿಯಾಗಿರುವಂತ ಪ್ರಸೂತಾ ದೇವಿ ಎರಡು ಕರ ಮುಗಿದು ಆತನಿಗೆ ಎರಡು ಕರ ಮುಗಿದು ಶಿರವಾಗಿ ಸೆರಗೊಟ್ಟಿ ಬೇಡಿದಳು. ಕರ ಮುಗಿದು ಶಿರವಾಗಿ ಸೆರಗೊಟ್ಟಿ ಬೇಡಿದ್ದನ್ನೇ ಕಂಡು ಅಮ್ಮ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ನಿಮಗೆ ಇಚ್ಛೆ ಬಂದ 3 ವರ ಕೇಳು, ನಾನು ಕೊಟ್ಟು ಹೋಗುತ್ತೇನೆ. ಏನಂದೆ ವೀರಭದ್ರ? ಹೌದಮ್ಮ, ನಿನಗೆ ಇಚ್ಛೆ ಬಂದ 3 ವರ ಕೇಳು, ನಾನು ಕೊಡುತ್ತೇನೆಂದ. ಏ ವರ ವೀರಭದ್ರ, ಆಡಿದ ಮಾತಿಗೆ ತಪ್ಪಬಾರದು, ಕೊಟ್ಟಂತ ವಚನ ಮೀರಬಾರದು. ಏ ಅಮ್ಮ, ಮುಂದಕ್ಕಿಟ್ಟ ಹೆಜ್ಜೆ ಹಿಂದಕ್ಕಿಡುವರ ಗಂಡ ಎಂದು ನೋಡು, ನಾನು ಈ ಬಿರುದಾವಳಿಗಳನ್ನೇ ಕಟ್ಟಿಕೊಂಡಿರುವನು. ಆಡಿದ ಮಾತಿಗೆ ತಪ್ಪಲಾರೆ, ಕೊಟ್ಟಂತ ವಚನ ಮೀರಲಾರೆ. ಕೇಳಿಕೋ, ನಿಮಗಿಚ್ಛೆ ಬಂದ 3 ವರ ನಾನು ಕೊಡದಿದ್ದರೆ ನನ್ನ ತಂದೆಯಾದಂತ ಪರಮಾತ್ಮನ ಮೇಲೆ ನನ್ನ ತಂದೆಯಾದಂತ ಪರಮಾತ್ಮನ ಮೇಲೆ ದಕ್ಷನ ಸತಿಯಾದ ಪ್ರಸೂತಾ ದೇವಿ ನಮ್ಮ ಶ್ರೀ ವೀರಭದ್ರ ದೇವರನ್ನು ಎಂಥ ವರ ಕೇಳಿದಳು. ಏ ವರ ವೀರಭದ್ರ, 3 ವರ ಕೊಟ್ಟು ಹೋಗಬೇಕು. ಅದೇನೆಂದರೆ, ಶುಭ ಕಾರ್ಯದಲ್ಲಿ, ಮಂಗಳ ಕಾರ್ಯದಲ್ಲಿ, ಮುತ್ತೈದ ಹೆಣ್ಣು ಮಕ್ಕಳಿಗೆ ಮುತ್ತಿನ ದಂಡೆ ಹಾಕಿರುತ್ತಾರೆ, ಅರ್ಥಾತ್ ಸೂಸುಗಾಕಿರುತ್ತಾರೆ. ಅದೇ ದಂಡೆ ನನ್ನ ತಲೆಯ ಮೇಲೆ ಸದಾ ಉಳಿಯಬೇಕು, ಎಂದೆಂದಿಗೂ ಯಾವ ಕಾಲಕ್ಕೂ ಯಾರಿಂದಲೂ ಈ ನನ್ನ ತಲೆಯ ಮೇಲಿನ ದಂಡೆ ಮಾತ್ರ ತೆಗೆದು ಹಾಕಬಾರದು. ಇದು ನೀನು ಕೊಡುವಂತ 1ನೇ ವರ. 2ನೇ ವರ ನೀನು ನನಗೆ ಕೊಟ್ಟು ಹೋಗುವುದು ನಿಜವಾದರೆ, ನಮ್ಮನ್ನು ಎತ್ತಮ್ಮ ಕೊಟ್ಟಿರುವಳೋ ಒಂದು ಮುತ್ತಿನ ಮೂಗುತಿ, ನಮಗೆ ಜನ್ಮ ಕೊಟ್ಟಂತ ನಮ್ಮ ತಂದೆ ತಂದಿರುವನೋ ನಮ್ಮ ಕಿವಿಯಲ್ಲಿನ 2 ವಾಲೆ, ನನ್ನ ಬಳಗದವರಾಕಿರುವರು. ಶುಭ ಕಾರ್ಯದಲ್ಲಿ ನನ್ನ ಕೈ ತುಂಬ ಶಿರಬಳೆ, ನಮ್ಮ ಕಾಲಲ್ಲಿರುವವು ಕಾಲುಂಗರ, ನಮ್ಮ ಅಣಿಯ ಮೇಲಿರುವುದು ಕುಂಕುಮ ಸೌಭಾಗ್ಯ. ಇವು ಎಲ್ಲವೂ ಅಲ್ಲವೇ ಎತ್ತವರು ಕೊಟ್ಟಂತ ಒಂದು ಮಾಂಗಲ್ಯ, ಎತ್ತವರು ಕೊಟ್ಟಂತ ಒಂದು ಮಾಂಗಲ್ಯ, ಅವರನ್ನು ಕಟ್ಟಿಕೊಂಡವರು ಕೊಟ್ಟಂತ ಒಂದು ಮಾಂಗಲ್ಯ. ಇವು 5 ವಸ್ತು ಸದಾ ನನ್ನಲ್ಲಿಯೇ ಉಳಿಯಬೇಕು. ಅಂಥವರ ನೀನೀಗ ಕೊಡಬೇಕೆಂದು ಮತ್ತೊಮ್ಮೆ ಕರ ಮುಗಿದು ಶಿರವಾಗಿ ಸರಗೊಡ್ಡಿ ಬೇಡಿದಾಗ, ಅಮ್ಮ ಎಂಥವರ ನೀನು ಕೇಳಿದೆಯಲ್ಲೇ, ನೀನು ಕೇಳಿದ ವರದ ಅರ್ಥವೇನಾದರೂ ನಿನಗೆ ಗೊತ್ತಿದೆಯೇ? ಕೇಳಿದ ವರ ಆ ನಿನ್ನ ಬಂಡ ಗಂಡನಾದ ದಕ್ಷ ಬ್ರಹ್ಮನಿಗೆ ಜೀವದಾನ, ನಿಮಗೆ ಮುತ್ತೈದ ಭಾಗ್ಯ ಅಲ್ಲವೇನಮ್ಮ? ಹೌದು ವರ ವೀರಭದ್ರ, ಹೆಣ್ಣು ಮಕ್ಕಳಿಗಿರುವುದು ಒಂದೇ ಒಂದು ದೊಡ್ಡ ವಸ್ತು ಎಂದರೆ ಅದು ಮುತ್ತೈದ ಭಾಗ್ಯ. ಅದಕ್ಕಿಂತ ದೊಡ್ಡ ವಸ್ತು ಇಡೀ ಜಗತ್ತಿನಲ್ಲಿ ಎಷ್ಟು ಆಸ್ತಿ ಅಡವಿದ್ದರೂ ಸಾಲದು, ಈ ಮೈ ಮೇಲೆ ಎಷ್ಟು ವಜ್ರ ಒಡವಿ ಇದ್ದರೂ ಸಾಲದು. ಮುತ್ತೈದ ಭಾಗ್ಯ ಒಂದೇ ದೊಡ್ಡದು, ಅದನ್ನೇ ನೀನು ಕಳೆದು ಬಿಟ್ಟಿರುವೆ. ಕೊಟ್ಟು ಹೋಗಬೇಕೆಂದು ಕೇಳಿದಾಗ, ಏ ಅಮ್ಮ, ಆ ನಿನ್ನ ಬಂಡ ಗಂಡನಾದ ದಕ್ಷ ಬ್ರಹ್ಮನು ಪರಶಿವನೊಡನೆ ದ್ವೇಷವನ್ನೇ ಸಾಧಿಸಿ ಕಡುತರವಾದ ಯಜ್ಞ ಭೂಮಿಯನ್ನು ಆರಂಭಿಸಿರುವನು. ಆ ಯಜ್ಞ ಭೂಮಿಯ ಹತ್ತಿರ ನಿನ್ನ ಗಂಡನ ರುಂಡ ನನ್ನ ತಂಗಿಯಾದಂತ ಚೌಡೇಶ್ವರಿ ನುಂಗಿ ನೀರು ಕುಡಿದಿರುವಳು. ಅದೇ ನಿನ್ನ ಗಂಡನಾದ ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿಗೆ
ಬಲಿ ಕೊಡಬೇಕೆಂದು ಒಂದು ಟಗರ ತಂದಿಟ್ಟಿರುವನು. ಅದೇ ಟಗರದ ಕುರಿತಲೆ ಕಡಿದು ಆ ನಿನ್ನ ಬಂಡ ಗಂಡನ ಮುಂಡಕ್ಕೆ ಹೊಂದಿಸುತ್ತೇನೆ ಎಂದು ಕುರಿತಲೆ ನವಬ್ರಹ್ಮರೋಳು ಮಿಗಿಲಾದ ದಕ್ಷ ಬ್ರಹ್ಮನಿಗೆ ಕುರಿತಲೆಯನ್ನಿಟ್ಟು ಜೀವದಾನ ಮಾಡಿದ ನಮ್ಮ ವರಗುರು ವೀರಭದ್ರ ಈ ಕುರಿತಲೆ ಹೊತ್ತು ತಿರುಗುವಂತ ಮುಖ ನೋಡಲಿಕ್ಕೆ ಈ ಜಗತ್ತಿನಲ್ಲಿ ನನಗೆ ನಾಚಿಕೆ ಆಗುವುದಿಲ್ಲ ಎಂದು ಕೇಳಿದಳು. ಹೌದೇನಮ್ಮ? ಇದು ಏನೆಂದರೆ ಯಾರೇ ಶಿವನನ್ನು ನಿಂದೆ ಮಾಡಿದವರಿಗೆ ಗೊತ್ತಾಗಲಿ ಎಂದು ಶಿವನನ್ನು ಬಿಟ್ಟು ಮಾಡುವ ಕಾರ್ಯ ಯಾವುದೇ ಆಗಿರಲಿ ಗೊತ್ತಾಗಲಿ ಎಂದು ಹರಿದಂತ ತಲೆಗೆ ಕುರಿತಲೆಯನ್ನಿಟ್ಟು ಜೀವದಾನ ಮಾಡಿದೆ. ಆ ಸಮಯದಲ್ಲಿ ಈ ಕುರಿಮುಖ ಹೊತ್ತು ತಿರುಗುವ ಗಂಡನ ಮುಖ ನೋಡಲಿಕ್ಕೆ ಈ ಜಗತ್ತಿನಲ್ಲಿ ನನಗೆ ನಾಚಿಕೆ ಆಗುವುದಿಲ್ಲ ಏನೆಂದು ಕೇಳಿದಾಗ ಹೌದೇನಮ್ಮ? ಹಾಗಾದರೆ ನಿಮ್ಮಂತ ಪತಿವ್ರತ ಸ್ತ್ರೀಯರು ಸದಾ ನನ್ನ ಸಂಗಡ ಇರಬೇಕು. ಕಲಿಯುಗದ ದೇವ ಮಾನವರೆಲ್ಲರೂ ನಿನ್ನನ್ನು ನೋಡಿ ಕಲಿಯಬೇಕು. ನಿನ್ನ ಪತಿವ್ರತ ಧರ್ಮ ಭೂಲೋಕದಲ್ಲಿ ಉಳಿಯಬೇಕು, ಕೈಲಾಸ ಪರ್ವತಕ್ಕೆಲ್ಲ ಹಬ್ಬಬೇಕು. ಸದಾ ನೀನು ನನ್ನ ಎಡಭಾಗದಲ್ಲಿ ವಾಸವಾಗಿರಬೇಕು. ಆ ನಿನ್ನ ಬಂಡಗಂಡನಾದ ದಕ್ಷ ಬ್ರಹ್ಮನು ಸದಾ ನನ್ನ ಬಲಭಾಗದಲ್ಲಿ ವಾಸವಾಗಿರಬೇಕು. ಹಾಗಂದ ಕೂಡಲೇ ಶಿವನಿಗೆ ನಿಂದೆ ಮಾಡಿದವರಿಗೆ ಗೊತ್ತಾಗಲಿ ಎಂದು ಇವರಿರುವರನ್ನಿಟ್ಟುಕೊಂಡು ಕೈಲಾಸ ದ್ವಾರಕ್ಕೆ ಹೋಗುವಾಗ ಆ ಸಮಯದಲ್ಲಿ ಹೇ ದೇವ, ತಕ್ಷಣ ಸತಿಯಾದ ಪ್ರಸೂತಾದೇವಿ ಕಂಡು ಮುತ್ತಿನ ಸಾಸಿವೆಯನ್ನಿಟ್ಟು ರತ್ನದ ನಿವಾಳಿಯನ್ನು ಮಾಡಿಕೊಂಡಳು. ಅಂದಿನಿಂದ ಇಂದಿನವರೆಗೆ ಲೋಕದಲ್ಲಿ 3 ಮೂರ್ತಿ ಸ್ಥಿರವಾಗಿ ನಿಂತಿದ್ದವು ನೋಡು ದೇವ. ಭದ್ರಕಾಳಿಯ ಮನ